ಪರಮ ಪೂಜ್ಯ ಜಗದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹುಕ್ಕೇರಿ ಮಠದ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಉಳಿದ ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ನಡೆಯುವ ತುಂಗಾರತಿಯ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಈ ದಿವಸ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಪಕ್ಷ ಏನೇ ಇದ್ದರೂ ಸಹಿತ ಸಿದ್ಧಾಂತದ ಮೇಲೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ವಿಜಯಪುರ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಬಸನಗೌಡರು ಪಾಟೀಲ್ ಯತ್ನಾಳ್ ಅವರೇ, ಈ ಕ್ಷೇತ್ರದ ಶಾಸಕರು ಆತ್ಮೀಯ ಸ್ನೇಹಿತರು ಆದಂಥ ಪ್ರಕಾಶ್ ಕೋಳಿವಾಡ್ರವರೇ, ಮತ್ತು ಹಿಂದಿನ ಹರಿಹರದ ಶಾಸಕರು ಆತ್ಮೀಯ ಸ್ನೇಹಿತರಾದ ಶಿವಶಂಕರ್ ಅವರೇ, ಬಳ್ಳಾರಿ ಸಾಹೇಬ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರೇ, ಹಿರಿಯರೇ, ಈಗಾಗಲೇ ಬಸನಗೌಡರು ಎಲ್ಲ ವಿಚಾರಗಳನ್ನು ಎಳೆಯಾಗಿ ಯಾವುದನ್ನು ಉಳಿಸದೆ ನೇರ ನಿಷ್ಠೂರ ಯಾವಾಗಲೂ ಏನು ಕೇಳಿದರೂ ಸಹಿತ ವಿಧಾನಸೌಧದೊಳಗೂ ಸಹಿತ ಮೊನ್ನೆ ಬೆಳಗಾಂದಲ್ಲಿ ಎಲ್ಲ ವಿಚಾರಗಳನ್ನು ನೇರವಾಗಿ ಮಾತಾಡಿಬಿಟ್ರು. ಈಗ ನನ್ನ ಪರಿಸ್ಥಿತಿ ಏನಾಗೈತಿ ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದು ಉಪಾಧ್ಯಕ್ಷನಾಗಿ BJP ಪಕ್ಷದವ್ರ ಜೊತೆ ಕುಂದಿರ್ಬೇಕ್ರಿ. ನನಗೊಂದು ಗೆರೆ ಇದೆ, ಆ ಬಾವಿ ಬಿಟ್ಟು ಆಚೆ ಕಡೆ ಅವ್ರಿಗೆ ಭೇಟಿಯಾಗಕ್ಕೆ ಹೋಗಂಗಿಲ್ಲ. ನಾನು ಫಸ್ಟ್ ಕುಂದಿರ್ತಾನೆ, ವಿರೋಧ ಪಕ್ಷದ ನಾಯಕರು ನನ್ನ ಪಕ್ಕಕ್ಕೆ ಕುಂದಿರ್ತಾರೆ, ತದನಂತರ ಅವರೆಲ್ಲ ನಾಯಕರುಗಳು ಕುಂದಿರ್ತಾರೆ. ಇದು ಒಂದು ಶಿಷ್ಟಾಚಾರ. ಯಾರು ಉಪಾಧ್ಯಕ್ಷರಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಾರೆ ಅವರು ಅಲ್ಲೇನೋ ಕುಂದಿರಬೇಕು ಅಂತ. ಹಾಗಾಗಿ ಬಸನಗೌಡ್ರದ್ದು ನಮ್ಮದು ಇನ್ನೂ ಜಾಸ್ತಿ ಸಂಪರ್ಕ ಬೆಳೀತಾ ಇದೆ. ಆದರೆ ನಿಮ್ಮ ಪಾರ್ಟಿ ಏನು ಸೇರೋದಿಲ್ಲ ಸರ್, ಕಾಂಗ್ರೆಸ್ನೊಳಗೆ ಇರ್ತೀನಿ, ಆದರೆ ನಿಮ್ಮ ಜೊತೆಗೆ ಇರ್ತೀವಿ ಅಂದ್ರೆ ನೇರವಾಗಿ BJP ಪಕ್ಷದವ್ರ ಜೊತೆಗೆ ವಿರೋಧ ಪಕ್ಷ ಕುಮಾರಸ್ವಾಮಿಯವ್ರ ಜೊತೆಗೆ ಇರ್ತೀವಿ. ಹಾಗಾಗಿ ಬಸನಗೌಡರು ಯಾವತ್ತೂ ಕೂಡ ಯಾರದೇ ಬಿಡವಿಲ್ಲ, ಯಾರಿಗೂ ಕೂಡ ಅಂಜದೆ ಅಳುಕದೆ ನೇರವಾಗಿ ಇದ್ದಿದ್ದನ್ನು ಇದ್ದಂಗೆ ಹೇಳಿದರೆ ಏನೋ ಬಂದು ಎಲ್ಲಿಗೆ ಹೊಡೀತು ಅಂತ ಹೇಳ್ತಾರೆ. ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತಾರೆ. ನೋಡ್ರಿ, ನಮ್ಮೆಲ್ಲರೂ ಪರಿಸ್ಥಿತಿ ಹೆಂಗದವು ಅಂದ್ರೆ, ನಾವೇನಾದರೂ ಹಂಗೆ ಮಾಡಿದರೆ ಮುಂದಿನ ಸಲ ಮತ್ತು ನಾವು ವಿಧಾನಸೌಧದ ಕಡೆಗೆ ಮುಖ ಮಾಡೋಂಗಿಲ್ಲ. ಯಾಕಂದ್ರೆ ಅಲ್ಲಿಗೆ ನಮ್ಮದು ಕತೆ ಮುಗಿಸ್ಬಿಡ್ತಾರೆ. ನಿಮ್ಮದು ಹೆಂಗೈತಿ ಅಂತ ಹೇಳಿದ್ರೆ, ಮೊನ್ನೆ ನೀವು ಓಪನ್ನಾಗಿ ವಿಧಾನಸೌಧದಲ್ಲಿ ಏನು ಹೇಳಿದ್ರಿ ಅಂದರೆ, ನನ್ನನ್ನು ಸೋಲಿಸ್ಲಿಕ್ಕೆ ಯಾವನ ಕಡಿದ್ದನೂ ಸಾಧ್ಯ ಇಲ್ಲ, ಯಾವನು ಬಂದು ಏನು ಮಾಡಿದ್ರು ನನಗೇನು ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಮಾತು ಯಾರಾದರೂ ಈ ರಾಜ್ಯದಲ್ಲಿ ಹೇಳ್ತಾರಂದ್ರೆ ನೀವು ಒಬ್ಬರೇ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಅಷ್ಟು ಮತ್ತು ನಾನು ಅವ್ರ ಕ್ಷೇತ್ರದೊಳಗೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ದೆ. ಅವರು ಚಿರಂಜೀವಿ ಬಂದಿದ್ದರು, ಆದರೆ ಅವ್ರು ಸ್ವಲ್ಪ ಭಾಳ ಸಂಪನ್ನರು, ಮೆತ್ತನರು. ಗೌಡ್ರು ಹೆಂಗೆ ದಾಡಿಸಿಯಾಗಿ ಏನೂ ಮಾಡೋರಲ್ಲ, ಆದರೆ ಭಾಳ ಸಜ್ಜನರು, ಒಳ್ಳೆಯವರು, ಅವ್ರ ಬಗ್ಗೆನೂ ಭಾಳ ಗೌರವ. ಅಲ್ಲಿ ನಮ್ಮ ತಾಂಡಗಳು ಸಹಿತ ಗೌಡ್ರು ಏನು ಹೇಳ್ತಾರೆ ಹಂಗೆ ಅಂತ ಹೇಳ್ತಾರೆ. ಗೌಡ್ರು ನಾನು ಅಲ್ಲಿದ್ದು ಬಂದೆ, ಮೊನ್ನೆ ಒಂದು ದಿವಸ ಹೋಗಿದ್ದು. ಆ ರೀತಿಯಾಗಿ ಎಲ್ಲ ವರ್ಗದ ಜನರಿಗೆ ಜನಾನುರಾಗಿಯಾಗಿ ನೇರವಾಗಿ ಅವ್ರಿಗೆ ಏನೇ ಸವಲತ್ತುಗಳನ್ನಿದ್ರು ಸಹಿತ ಇವತ್ತಿನ ಕಾಲದೊಳಗೆ. ಮತ್ತು ಅವರು ಇವತ್ತು ನನಗೆ ಗುರ್ತಾತು, ಇಂಥ ಒಂದು ಸಾವಿರಾರು ಹಸುಗಳನ್ನು ಸಾಕಿದ್ದಾರೆ, ಗೋವುಗಳನ್ನು. ಆದ್ದರಿಂದಲೇ ವಿಶ್ವ ಗೋಮಾತೆ ಪ್ರಶಸ್ತಿಯನ್ನು ಪರಮ ಪೂಜ್ಯ ಗುರುಗಳು ಇವತ್ತು ಅವರಿಗೆ ಕೊಟ್ಟಿರೋದು ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಮೇಲೇ ಅವರು ಇವತ್ತು ಚೆನ್ನಾಗಿ ಮಾತನಾಡಿದ್ರು, ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ನಮ್ಮ ಸ್ವಾಮೀಜಿಯವರು ಈ ಮಠಕ್ಕೆ ಬಂದು ಇಲ್ಲೇನೋ ಇರ್ತಕ್ಕಂಥ ಜಾಗ. ಗೌಡ್ರು, ನಾನು ಈ ಕ್ಷೇತ್ರದ ಜಿಲ್ಲಾ ಪರಿಷತ್ ಸದಸ್ಯ. ಮೊದಲು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ನಜೀರ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ನಾನು ಈ ಭಾಗದಿಂದ, ನಂದು ಇಲ್ಲೇ ಪಕ್ಕದ ಹಳ್ಳಿ ಸರ್, ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿದೆ.
ನಾನು ಬಿರ್ಲಾ ಫ್ಯಾಕ್ಟ್ರಿಯಲ್ಲಿ ಮೊದಲು ಕೆಲಸಕ್ಕಿದ್ದವನು. ಬಿರ್ಲಾದವರು ನಾನು ಯೂನಿಯನ್ ಲೀಡರ್ ಆಗ್ತಾನೆ ಅಂತ ಹೇಳಿ ಗುರ್ತಾದ ತಕ್ಷಣ ನನ್ನ ಕಂಪ್ನಿಯಿಂದ ಹೊರಗೆ ಹಾಕಿಬಿಟ್ರು ಗೌಡ್ರು. ಆವಾಗ ಹೊರಗೆ ಹಾಕಿದಾಗ ನಾನೇನು ಹೇಳಿದೆ, ಹುಟ್ಟಿಸಿದ ದೇವ್ರು ಹುಲ್ಲು ಮೇಸೋದಿಲ್ಲ, ಒಂದಿಲ್ದ ಒಂದು ದಿವಸ ಈ ಕಂಪ್ನಿಗೆ ನಾನು ಲೀಡ್ರಾಗೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದೆ. ಮುಂದೆ ಸ್ವಲ್ಪ ದಿವಸದಲ್ಲಿ ಬಂದು ಈಗ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಬಂದೆ. ಅವಾಗ ಈ ಊರಿನ ಜನನೆಲ್ಲ ವೋಟ್ ಹಾಕಿ, ಇಲ್ಲಿ ನಮ್ಮ ಪಾರ್ಟಿನೇ ಇರಲಿಲ್ಲ, ನಮ್ಮ ಪಾರ್ಟಿ ಭಾಳ ಸಣ್ಣ ಕಡಿಮೆ ಇತ್ತು. ಜನತಾ ಪಕ್ಷ ಇತ್ತು, ಅವಾಗ ಜನತಾ ದಳ ಜನತಾ ಪಕ್ಷ ಇತ್ತು, ಅದು ಭಾಳ ಪ್ರಬಲವಾಗಿತ್ತು. ಅದರಿಂದ ಎಲ್ಲ ವೋಟು ಆ ಕಡೆಯಿಂದ ಬರ್ತಾವೆ, ಇಲ್ಲಿ ಬರೋತ್ತಿಗೆ ನಾವು ಸೋತು ಬಿಡ್ತೇವೆ ಅಂತ ಆ ಬಿರ್ಲಾ ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯಿ ಇದ್ದೆ ಅನ್ನೋದಕ್ಕೆ ಕೋಳಿವಾಡ ಸಾಹೇಬರು ನನಗೆ ಇಲ್ಲಿಗೆ ಹಾಕಿದರು. 5 ಮಂದಿ ಜಿಲ್ಲಾ ಪರಿಷತ್ತು ಸದಸ್ಯರಲ್ಲಿ ನಾನು ಒಬ್ಬನ ಆರಿಸಿ ಬಂದೆ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬ್ಯಾಡಗಿಯ ಶಾಸಕನಾಗಿ, ಹಾವೇರಿ ಶಾಸಕನಾಗಿ, ಮುಜರಾಯಿ ಮತ್ತು ಟೆಕ್ಸ್ಟೈಲ್ ಮಂತ್ರಿಯಾಗಿ, ಇವತ್ತು ಡೆಪ್ಟಿ ಸ್ಪೀಕರ್ ಆಗ್ತಕ್ಕಂಥ ಅವಕಾಶ ಪರಮ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಸಿಕ್ಕಿದೆ. ಆದ್ದರಿಂದ ಇಲ್ಲಿ ಏನೂ ಇರಲಿಲ್ಲ ಜರ. 92ರಲ್ಲಿ ಪ್ರವಾಹ ಬಂದಿತ್ತು, ತುಂಬ ಪ್ರವಾಹ ಬಂದಿತ್ತು. ಅವಾಗ ಅಲ್ಲಿ ತನಕನೂ ಕೂಡ ನೀರಿತ್ತು, ಫುಲ್ಲು ನೀರು ನಿಂತ ಜಾಗ. ಇದು ಒಂದು ಕೊಳಚೆ ಪ್ರದೇಶ. ಇಂಥದ್ರಲ್ಲಿ ಗುರುಗಳು ಬಂದು ಇಲ್ಲಿ ತಪಸ್ಸು ಮಾಡಿ ಎಲ್ಲ ಜನರ ಮನಸ್ಸನ್ನು ಒಲಿಸಿ ಇವತ್ತು ತಮ್ಮ ಒಂದು ಸ್ವಂತ ಶಕ್ತಿಯಿಂದ ಇವತ್ತು ಇಷ್ಟೆಲ್ಲವನ್ನು ಮಾಡಿದ್ದಾರೆ. ನಾವು ಭಾಳ ಖುಷಿ ಪಡ್ತೀವಿ. ಆದರೆ ನಮಗೊಂದು ಬೇಜಾರ ವ್ಯಸನ ಅಂತ ಹೇಳಿದರೆ, ಅವ್ರು ಇಲ್ಲಿವರೆಗೂ ಪಟ್ಟಾಧಿಕಾರವನ್ನು ಮಾಡಿಲ್ಲ. ಅದಕ್ಕೆ ನಾವು 2024ರಲ್ಲಿ ಮಾಡಬೇಕು ಅಂತ ರಂಭಾಪುರಿ ಜಗದ್ಗುರುಗಳು 2-3 ವರ್ಷದ ಹಿಂದೆ ಬಂದಾಗ ಅವರಿಗೆ ನಾವು ಹೇಳಿದ್ವಿ. ಅಜರ ಮತ್ತಿಲ್ಲಿ ಶಾಸಕರು ಅರುಣಕುಮಾರ್ ಅಂತ ಇದ್ದರು, ನಾವು ಅವರು ಸೇರಿ ಆಂಜನೇಯ ಅವರು ಬಂದಿದ್ದರು, ಇದೇ ವೇದಿಕೆ ಮೇಲೆ ಮಾತಾಡಿದ್ವಿ. 24ಕ್ಕಂತ ಫಿಕ್ಸ್ ಆಯ್ತು. ಈ ಸಲ ಬರಗಾಲ ಗಿರಗಾಲ ಬಂತು ಅಂತ ಅಜ್ಜಾರು ಮತ್ತೆ ಯಾಕೋ ಬೇಡ ಅಂದ್ಬಿಟ್ರು. ಅದಕ್ಕೆ ಬಸನಗೌಡರು, ನಾನು, ಪ್ರಕಾಶ್ರವರು, ಶಿವಶಂಕರ್ ಅವರ ನೇತೃತ್ವದಲ್ಲಿ ಮುಂದಿನ ವರ್ಷ 2025 ಫೆಬ್ರವರಿ 25 ಆಗ್ಬೋದು, 26ಕ್ಕೆ ಆಗ್ಬೋದು, ಅದು ಏನೇ ಇದ್ದರೂ ಸಹಿತ ನಾವೆಲ್ಲರೂ ನಿಂತ್ಕೊಂಡಿದ್ದು ಅಜ್ಜಾರ್ಗೆ ಒಂದು ಪಟ್ಟಾಧಿಕಾರ ಮಾಡಲೇಬೇಕು ಸರ್. ಯಾಕಂದರೆ ಇದೆಲ್ಲರೂ ಮಾಡ್ತೇವೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾನು ಒಂದು ಸಲ ಜಿಲ್ಲಾ ಪರಿಷತ್ ಸದಸ್ಯನಾಗಿದ್ದಕ್ಕೆ ಇವತ್ತು ಆ ಮಟ್ಟಕ್ಕೆ ಡೆಪ್ಟಿ ಸ್ಪೀಕರ್ ಆಗೋ ಮಟ್ಟಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಅವರು ಒಂದು ಪಟ್ಟಾಧಿಕಾರದ ಕಾರ್ಯಕ್ರಮ, ಈಗಾಗಲೇ ನಾನು ಪ್ರಕಾಶ್ ಹತ್ರನೂ ಮಾತಾಡೇನೆ ಅಜ್ಜಾರ, ತಾವೆಲ್ಲ ನಮ್ಮ ಹುಕ್ಕೇರಿ ಮಠದ ಅಜ್ಜಾರು ಇದಕ್ಕೆ ಸಾಕ್ಷಿ ಆಗಬೇಕು. ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ಮುಂದಿನ ಸಾರೆ ಈ ಒಂದು ತುಂಗಾರತಿ ಮಾಡುವ ಸಂದರ್ಭದಕ್ಕಿಂತ ಮೊದಲು ನಾವು ಪಟ್ಟಾಧಿಕಾರ ಮಾಡಿ ತುಂಗಾರತಿಯನ್ನು ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದಂಥ ಮನವಿ. ಅದಕ್ಕಾಗಿ ನಾನು ಕೂಡ ಎಲ್ಲ ಲೀಡರ್ಶಿಪ್ ತಗೊಂಡು ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ದಿವಸ ಸರ್ ಒಂದು ಸಲ ಅಜ್ಜಾರು 1 ತಿಂಗಳ ಉಪವಾಸನೇ ಇಲ್ಲಿ ತಪಸ್ಸಿಗೆ ಕುಂತಿದ್ರು ಸರ್. 21 ದಿವಸ ಮಂಜಣ್ಣದಲ್ಲಿ 21 ದಿವಸ, ಮತ್ತೆ 42 ದಿವಸ ಕುಂದಿರ್ಬೇಕು ಅಂತ ಹೇಳಿ ಎಲ್ಲ ತಯಾರು. 1 ವರ್ಷ ಒಂದು ತಯಾರಿ ನಡೆಸಿ ನನಗೆ ಕರೆದಿದ್ರು ಸರ್. ನಾನು ಮುಜರಾಯಿ ಮಂತ್ರಿ ಇದ್ದೆ ಅವತ್ತು. ಇನ್ನೂ ಬಂದು ಅಜ್ಜಾರನ್ನ ಕುಂದಿರಿಸ್ಬೇಕು ಅಂತ ಹೇಳಿ ಬಂದರು. ನಾನು ಎಲ್ಲ ಹೆಣ್ಮಕ್ಳು ಎಲ್ಲರೂ ಕುಂತಿದ್ರು. ನಾನು ಬಂದಿದ್ದೆ. ನಾನು ಹೇಳಿದೆ, ನಾನು ಮುಜರಾಯಿ ಮಂತ್ರಿಯಾಗಿ ಇಲ್ಲಿ ತಪಸ್ಸು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳೋದಿಲ್ಲ. ಹಿಂದಿನವರು ಮಾಡ್ತಿದ್ರು. ಅವ್ರ ಗಡ್ಡೆ ಗೆಣಸು ಎಲ್ಲ ತಿಂದು, ಋಷಿ ಮುನಿಗಳು ಎಲ್ಲ ಶಕ್ತಿಯುತವಾದ ಆಹಾರ ಇತ್ತು, ಅದನ್ನು ತಿಂದು ಅವರು ಬದುಕ್ತಿದ್ರು. ಆದರೆ ಇವತ್ತಿನ ಸ್ವಾಮಿಗಳು ಪಾಪ ಇಂಥ ಆಹಾರ ತಿಂದು ಹೋಗಿ 1 ವರ್ಷಗಟ್ಟಲೆ ಕುಂತ್ಬಿಟ್ರೆ ಅವ್ರು ಹೊರಗೆ ಬರೋದಿಲ್ಲ. ಆದ್ದರಿಂದ ಈ ಅಪವಾದ ನನಗೆ ಬರಬಾರ್ದು. ಅದಕ್ಕೆ ದಯಮಾಡಿ ಎಲ್ಲ ತಾಯಂದಿರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮಗೆ ಸ್ವಾಮಿಗಳು ಬೇಕೋ ಅಥವಾ ಅವ್ರ ಶವ ಬೇಕು, ಅದಕ್ಕಾಗಿ ನೀವೆಲ್ಲರೂ ಹಠ ಮಾಡಿ ಅವ್ರನ್ನ ಕುಂದರ್ಸ್ಬಾರ್ದು ಅಂತ ಹೇಳಿ ತಯಾರು ಮಾಡಿದೆ. ಎಲ್ಲ ಸ್ವಾಮಿ ಹೆಣ್ಮಕ್ಳು ಎಲ್ಲರೂ ಇದ್ದವರೆಲ್ಲ ಬ್ಯಾಡ್ರಿ ಅಪ್ಪಾಜಿ ಅದನ್ನು ಮಾಡೋದ ಬ್ಯಾಡ್ರಿ ಅಂತೇಳಿ ನನಗೆ ಸಪೋರ್ಟ್ ಮಾಡಿಬಿಟ್ಟು ಸರ್. ಸಪೋರ್ಟ್ ಮಾಡಿದ ತಕ್ಷಣ ನಾನು ಅಜ್ಜಾರ ಬ್ಯಾಡ್ರಿ, ಇದು ಯಾಕೆ ಎಷ್ಟು ವರ್ಷ ಗಂಟ್ಲೆ ಕುಂತು ನೀವು ಮತ್ತೆ ಹೊರಗೆ ಬರೋದಿಲ್ಲ, ನಿಮ್ಮನ್ನು ನಾವು ಏನು ನೋಡ್ತೇವೋ ಗೊತ್ತಿಲ್ಲ ಅಂತ ಹೇಳಿ ಬಿಡಿಸ್ಬಿಟ್ಟೆ ಸರ್. ಬಿಡಿಸಿದ್ವಿ.
ಅದಕ್ಕಾಗಿ ಆದರೂ ಈಗ ಒಂದು ಪಟ್ಟಾಭಿಷೇಕ ಮಾಡಿ ಈ ಸ್ಥಾನದಲ್ಲಿ ಇದು ಮಾಡೋದು. ಅದ್ರ ಜೊತೆಗೆ ಕಳೆದ ಬಾರಿ ನಾನು ಕೂಡ ಬಂದಿದ್ದೆ. ಇಲ್ಲಿ ತುಂಗಾರತಿ ಮಾಡ್ತಕ್ಕಂಥ ಕ್ಷೇತ್ರಕ್ಕೆ 8 ಕೋಟಿನ 10 ಕೋಟಿ ಕೇಳಿದ್ರು. 10 ಕೋಟಿ ರೂಪಾಯಿ ಕೇಳಿದ್ವಿ ಸರ್. ಆದರೆ ಅದಕ್ಕೆ ರಾಜಕಾರಣ ಮಾಡಿದರು. ಇಲ್ಲಿ ಅಜ್ಜಾರು ಮಾಡ್ತಕ್ಕಂಥ ಆರತಿ ಬಿಟ್ಟು ಇಲ್ಲೆಲ್ಲೇ ಮುಂದೆ ಒಂದು ಮಾಡಬೇಕು ಅಂತೇಳಿ ನೀವು ಹೇಳಿದ್ರಲ್ಲ ಆಗಲೇ, ಅದನ್ನು ಮತ್ತೆ ಮಾಡಿದರು. ಅದಕ್ಕೆ ನಾನು ಪ್ರಕಾಶ ಇಬ್ಬರೂ ಸೇರಿ DK ಶಿವಕುಮಾರ್ ಹತ್ರ ಹೋಗೋಣ, ಸಾಧ್ಯ ಆದ್ರೆ ಯತ್ನಾಳ್ ಸರ್ನು ಕರ್ಕೊಂಡು ಹೋಗಿ ಅದಕ್ಕೆ ನಾವು ಇಬ್ಬರು ಹೋಗ್ತೀವಿ ಸರ. ಹೋಗಿ ಅದನ್ನು ಎಲ್ಲ ಪ್ಲಾನು ಮಾಡಿಸಿದಾರ. 42 ಲಕ್ಷ ರೂಪಾಯಿಗಳನ್ನು ಆ ಪ್ಲಾನ್ ಮಾಡೋಕ್ಕೆ ಕೊಟ್ಟಾರ ಅಜ್ಜಾರು. ಅದಕ್ಕಾಗಿ ಅದು ಒಂದು ಮಾಡಿದರೆ ಭಾಳ ನಿರಂತರವಾಗಿ ಉಳಿತು. ಅದಕ್ಕೆ ನಾನು ಶಾಸಕರಾದ ಪ್ರಕಾಶ್ ಅವರು ಸೇರಿ ಅದನ್ನು ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾನೆ. ಅನ್ನೋದ್ರ ಜೊತೆಗೆ ಅಜ್ಜಾರಿಗೊಂದು ನೋವಿದೆ ಪ್ರಕಾಶ್. ಈಗ ನಂದು ನಿಂದು ಜವಾಬ್ದಾರಿ ಇದೆ. ಅಲ್ಲಿ ಏನು ಸ್ಮೆಲ್ ಹೋಗ್ತತಿ ಅದರ ಮೇಲೆ ಒಂದು ಸ್ಲ್ಯಾಬ್ ಹಾಕಿಕೊಡ್ಬೇಕು. ನೀನು ಇದನ್ನು ತಕ್ಷಣದಿಂದಲೇ ಅದಕ್ಕೇನು ದುಡ್ಡು ಬೇಕು ಅದಕ್ಕೆ ನೀನು ಏನಾರ ಮಾಡಿ ಅದನ್ನು ಮಾಡತಕ್ಕಂಥದ್ದು ಅದು ಗುರ್ತು ಸರ್. ನಾನು ಪ್ರಕಾಶ್ ಇಬ್ಬರು ನೋಡಿದ್ದೇವೆ ಸರ್. ಅದಕ್ಕೆ ಈಗ ರಾಜಕಾರಣಕ್ಕೆ ಹೋಗೋದು ಬೇಡ. ಅದನ್ನು ಮಾಡಿ ಅದನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಬ್ಬರೂ ಸೇರಿ ಅದನ್ನು ಇಮ್ಮಿಡಿಯೇಟ್ಲಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ನನಗೆ ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಬಸನಗೌಡರು ಇದ್ದಂಗೆ ಸರ್. ಗೌಡ್ರು ನಾನು ಯಾವುದು ಪ್ರಶಸ್ತಿ ಇಲ್ಲಿವರೆಗೂ ತಗೊಂಡನಲ್ಲ. ನಾನು ಅದನ್ನು ಇದನ್ನೂ ಮಾಡ್ದನಲ್ಲ. ನಮಗೆ ಮೊನ್ನೆ ಇವು ಗುರ್ತಾತು ನಮ್ಮ ಹೆಸರಿನೊಳಗೆ ಇದನ್ನು ಹಾಕಿಬಿಟ್ಟಾರ ಅಂಥೇಳಿ. ಆದರೂ ಸಹಿತ ಈ ಮಠದ ಶಿಷ್ಯನಾಗಿ ನಾನು ಅಜ್ಜಾರಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ನಮ್ಮ ಹುಕ್ಕೇರಿ ಮಠದ ಅಜ್ಜಾರು, ನಮಗೂ ಅವರಿಗೂ ಭಾಳ ಸಂಬಂಧ ಸರ್. ಹುಕ್ಕೇರಿ ಮಠ ಹಾವೇರಿ ಒಳಗೈತಿ, ಹಾವೇರಿ ಮಠ ಹುಕ್ಕೇರಿ ಒಳಗೈತಿ. ಹೀಗಾಗಿ ನಮ್ಮ ಅಜ್ಜಾರು ಭಾಳ ಸಂಬಂಧ ಇದೆ. ಮೊನ್ನೆ ನನಗೆ ಆಪ್ರೇಷನ್ ಆಗೈತಿ ಅಂದ ದಿವಸ ಭಾಳ ಅಜ್ಜಾರು ನಾನು ಅಲ್ಲಿ ಕುಂತಾರ್ಗ ನೀನು ಹೋಗಿ ಹೇಳು ಊಟ ಮಾಡಪ್ಪ. ಏನು ಮಾತೃ ಹೃದಯ ಅಜ್ಜಾರದು. ನನ್ನ ಸಲುವಾಗಿ ಎಷ್ಟು ಕಳಕಳಿ ಮಾಡಿದರು ಅಂದ್ರೆ ಅಲ್ಲಿಂದ ಎಬ್ಬಿಸಿ ಕಳಿಸಿ ಊಟ ಮಾಡೋ ಮಟನೂ ಬಿಡಲಿಲ್ಲ. ಅಷ್ಟು ಮಾತೃ ಹೃದಯ ನಮ್ಮ ಅಜ್ಜಾರದು. ಅದಕ್ಕೆ ಇವತ್ತು ಎಲ್ಲರೂ ಬಂದು ಎಲ್ಲರೂ ಇವತ್ತು ಕೂಡಿದಿರಿ. ಬಸನಗೌಡ್ರ ಮಾತುಗಳನ್ನು ಕೇಳಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂಥದ್ದಿದೆ. ಅಂಥದ್ದನ್ನೆಲ್ಲವನ್ನು ಕೂಡ ಮಾತನಾಡಿದ್ದಾರೆ ಗೌಡ್ರು. ಇನ್ನೂ ನಾಳೆಯಿಂದ ಹೌಸ್ ಚಾಲು ಆಗ್ತದೆ. ನಾನು ಕೂಡ ಹೋಗಬೇಕು. ನಾಳೆಯಿಂದ ಮತ್ತೆ ಕುಂದರ್ರಿ ಅನ್ನಬೇಕು. ಅದಕ್ಕೆ ರೊಕ್ಕ ಕೊಡ್ತಾರೆ ನಮಗೆ ಗೌಡ್ರ. ಬರೀ ಮಂದಿ ಕುಂದರ್ಸಕ್ಕ ಎದ್ದ ತಕ್ಷಣ ಕುಂದ್ರ ನೀನು ಅನ್ಬೇಕು, ಅದು ಬೇರೆ ಇಲ್ಲ. ಅದಕ್ಕೆ ಅದು ಎಷ್ಟು ದಿವಸ ಕುಂದರ್ರಿ ಅಂತ ಅಲ್ಲಿ ಹೇಳ್ತಾರೋ ಅಲ್ಲಿ ತನಕ ಕುಂದರ್ರಿ ಅಂತವಿ. ಆಮೇಲೆ ನಾವು ಕೂಡ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಈ ದಿವಸ ಕರೆದು ನನಗೂ ಸನ್ಮಾನ ಮಾಡಿದಂಥ ಪರಮ ಪೂಜ್ಯ ಗುರುಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.